ಪ್ರಜ್ವಲ್ ಸೈಕಿಕ್ ಆದ್ರೆ ದೇವರಾಜೇಗೌಡ ಎರಡನೇ ಸೈಕಿಕ್. ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಟಿವಿಯಲ್ಲಿ ಅಮಿತ್ ಶಾ ಬಗ್ಗೆ ಮಾತನಾಡಿದನ್ನ ಕೇಳಿದ್ದೇನೆ. ಅಮಿತ್ ಶಾ ಕರೆಸಿ ಮಾತಾಡಿ ಬೆನ್ನು ತಟ್ತಾರೆ ಅಂದ್ರೆ ಏನರ್ಥ? ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಟಿವಿಯಲ್ಲಿ ಅಮಿತ್ ಶಾ ಅವರ ಬಗ್ಗೆ ಮಾತನಾಡಿದ್ದನ್ನ ನಾನು ಕೇಳಿದ್ದೇನೆ. ಅಮಿತ್ ಶಾ ಕರೆಸಿ ಮಾತಾಡಿ ಬೆನ್ನು ತಟ್ತಾರೆ ಅಂದ್ರೆ ಏನರ್ಥ? ಅವನ ಮಾತುಗಳು ನಂಬಿಕೆಗೆ ಅನರ್ಹವಾದ ಹೇಳಿಕೆಗಳು ಅಂತ ಹೇಳಿದ್ದಾರೆ. ಪ್ರಜ್ವಲ್ ಎಲ್ಲೇ ಇದ್ರೂ ಬಂಧಿಸುವ ಶಕ್ತಿ ನಮ್ಮ ಪೊಲೀಸರಿಗೆ ಇದೆ. ಅವನನ್ನ ಇಂಡಿಯಾಗೆ ತಂದೇ ಶಿಕ್ಷಿಸುವ ಕೆಲಸ ಮಾಡ್ತಾರೆ. ಇಂಟರ್ಸ್ಟೇಟ್ ಇದ್ದಾಗ ಮಾತ್ರ ಸಿಬಿಐ ಕೇಳಲು ಅರ್ಥ ಇರುತ್ತೆ. ಇಲ್ಲಿನ ಎಸ್ಐಟಿ ಸಮರ್ಥವಾಗಿದೆ. ಸರಿ ದಾರಿಯಲ್ಲೇ ತನಿಖೆ ಮಾಡ್ತಾ ಇದೆ ಎಸ್ಐಟಿ. ಪ್ರಕರಣವನ್ನ ಸಿಬಿಐಗೆ ಕೊಡುವ ಅಗತ್ಯ ಇಲ್ಲ ಅಂತಲೂ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಇದು. ಅಮಿತ್ ಶಾ ಅವರು ಕರೆಸಿ ಮಾತನಾಡಿ ಬೆನ್ನು ತಟ್ತಾರೆ ಅಂತ ಹೇಳಿದ್ದಾರೆ ದೇವರಾಜೇಗೌಡ. ಆತ ಎರಡನೇ ಸೈಕಿಕ್. ಪ್ರಜ್ವಲ್ ಮೊದಲನೇ ಸೈಕಿಕ್ ಆದ್ರೆ ದೇವರಾಜೇಗೌಡ ಕೂಡ ಸೈಕಿಕ್. ಆತ ಮಾತನಾಡಿರುವಂತಹ ಹೇಳಿಕೆಗಳು ಅನರ್ಹವಾದ ಹೇಳಿಕೆಗಳು, ನಂಬಿಕೆಗೆ ಅನರ್ಹವಾದ ಹೇಳಿಕೆಗಳು ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ದೇವರಾಜೇಗೌಡ ನಿನ್ನೆ ಅಮಿತ್ ಶಾ ಬಗ್ಗೆ ಅವ್ರು ಏನೇನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಪವರ್ ಟಿವಿನಲ್ಲಿ ನಾನು ಅವ್ರ ಫೋನಲ್ಲಿ ಮಾತಾಡಿದಂಥದ್ದು ಎಲ್ಲನೂ ಕೂಡ ಕೇಳಿದೆ. ನಾನು ಅವರು ದೇವರಾಜೇಗೌಡ ಈಗ ಬಹಳ ಜನ ಹೇಳ್ತಾರಲ್ಲ ಪ್ರಜ್ವಲ್ ರೇವಣ್ಣ ಸೈಕಿಕ್ ಇರ್ಬೇಕು ಸರ್ ಅಂತ. ಇವನು ಎರಡನೇ ಸೈಕಿಕ್ಕು ಅಂತ ನಾನು ನಿನ್ನೆ ಮಾತಾಡಿದ್ದೆ. ನಾನು ಇವನನ್ನು ಕರೆಸ್ಕೊಂಡು ಅಮಿತ್ ಶಾ ಮಾತಾಡಿ ಬೆಂತಡ್ತಾರೆ ಅಂತ ಅಂದರೆ ಇವನು ಏನಂತ ಕರಿಬೇಕು ನಾವು ಇವನಿಗೆ?